ನನ್ನಲ್ಲಿ ಬನ್ನಿ ಯೇಸುವೇ, ಬಾಳಲ್ಲಿ ಬನ್ನಿ ಯೇಸುವೇ, 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 ನಿನ್ನ ಚರಣದಿ ನಾನು ನಿಂತಿರುವೆ, ನಿನ್ನ ಚರಣದಿ ನಾನು ನಿಂತಿರುವೆ, ನಿನಗಾಗಿ ನಿನಗಾಗಿ ನಾನು ಕಾದಿರುವೆ, ನಿನ್ನನ್ನೇ ನಾನು ಬಯಸಿರುವೆ, ನಿನ್ನಲ್ಲಿ ಒಂದಾಗಲು, ನಿನ್ನಲ್ಲಿ ನಾ ಸೇರಲು, ಬನ್ನಿ ಯೇಸುವೇ, ಬನ್ನಿ ದೇವರೇ, ನನ್ನಲ್ಲಿ ಬನ್ನಿ ಯೇಸುವೇ, ನನ್ನಲ್ಲಿ ಬನ್ನಿ ಯೇಸುವೇ, ನನ್ನ ಬಾಳಲ್ಲಿ ಬನ್ನಿ ಯೇಸುವೇ, ನನ್ನ ಬಾಳಲ್ಲಿ ಬನ್ನಿ ಯೇಸುವೇ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ ಸ್ವಾಮಿ. ಸ್ವಾಮಿ ಬೆಳಗಿನ ಜಾವಿ ರಾತ್ರಿ ಆರಾಧನೆಯಲ್ಲಿ ನಾವು ಒಂದಾಗಿ ಸೇರಿದ್ದೇವೆ ಸ್ವಾಮಿ. ಸ್ವಾಮಿ ನಾವೆಲ್ಲರೂ ತನ್ನ ಮನಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತಾ ಈ ದಿನ ನೀವು ನಮಗೆ ಮಾಡಿದಂತಹ ಪ್ರತಿಯೊಂದು ಉಪಕಾರಗಳಿಗಾಗಿ, ಈ ದಿನ ನೀವು ನಮ್ಮನ್ನು ಅನುಗ್ರಹಿಸಿದ ಆಶೀರ್ವಾದಕ್ಕಾಗಿ, ಈ ದಿನ ನೀವು ನಮಗೆ ಕೊಟ್ಟಂತಹ ಪ್ರತಿಯೊಂದು ಕೊಡುಗೆಗಳಿಗಾಗಿ, ಬೆಳಗಿನಿಂದ ಸಂಜೆಯವರೆಗೂ, ಈ ಸಂಜೆಯಿಂದ ನಾಳೆ ಬೆಳಗಿನವರೆಗೂ ನೀವು ನನ್ನನ್ನು ಕಾದುಕೊಳ್ಳುವುದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ರಾಜ. ಸ್ವಾಮಿ ಭುಜಿಸುವುದಕ್ಕೆ ಆಹಾರವನ್ನ, ಕುಡಿಯುವುದಕ್ಕೆ ನೀರನ್ನ, ಸ್ವಾಮಿ ನಾನು ಸಂತೋಷವಾಗಿರಲು ನನಗೆ ಬೇಕಾದ ಎಲ್ಲ ವಿಧವಾದಂತಹ ಸವಲತ್ತುಗಳನ್ನು ನೀವು ನೀಡಿದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಸ್ವಾಮಿ ನಾನು ನಿನ್ನನ್ನು ಬಯಸಿ ನಿಂತಿದ್ದೇನೆ ಸ್ವಾಮಿ, ನಿನಗೆ ಕೃತಜ್ಞತೆಯನ್ನು ಸಲ್ಲಿಸಲು ನಿಂತಿದ್ದೇನೆ ಸ್ವಾಮಿ. ಈ ರಾತ್ರಿ ಆರಾಧನೆಯಲ್ಲಿ, ಅಖಿಲ ವಿಶ್ವದ ಈ ಆರಾಧನೆಯಲ್ಲಿ, ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ಸ್ವಾಮಿ ನಮ್ಮನ್ನು ನಾವೇ ಸಮರ್ಪಿಸಿಕೊಡುತ್ತಾ ಇದ್ದೇವೆ ಸ್ವಾಮಿ, ನಮ್ಮನ್ನು ನಾವೇ ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಡುತ್ತಾ ಇದ್ದೇವೆ ಸ್ವಾಮಿ. ನಿಮಗೆ ಸ್ತೋತ್ರ ಸ್ವಾಮಿ. ಬನ್ನಿ ಸ್ವಾಮಿ, ನನ್ನ ಜೀವನದಲ್ಲಿ ಶಾಶ್ವತ ಒಡಂಬಡಿಕೆಯಾಗಿ ಬನ್ನಿ ಸ್ವಾಮಿ, ನನ್ನ ಜೀವನದಲ್ಲಿ ಶಾಶ್ವತ ಬೆಳಕಾಗಿ ಬನ್ನಿ ಸ್ವಾಮಿ, ನನ್ನ ಜೀವನದಲ್ಲಿ ನೀವು ನನಗೆ ರಕ್ಷಣೆಯಾಗಿ ಬನ್ನಿ ಸ್ವಾಮಿ. ಸ್ವಾಮಿ ನೀವಿಲ್ಲದೆ ನಾನು ಜೀವಿಸಲು ಸಾಧ್ಯವಿಲ್ಲ ಸ್ವಾಮಿ, ನೀವಿಲ್ಲದೆ ನಾನು ಈ ಲೋಕದಲ್ಲಿ ಜೀವಿಸಲು ಸಾಧ್ಯವಿಲ್ಲ ಸ್ವಾಮಿ, ನೀವಿಲ್ಲದೆ ನನಗೆ ಜಯವಿಲ್ಲ ಸ್ವಾಮಿ, ನೀವಿಲ್ಲದೆ ನನಗೆ ಸಂತೋಷವಿಲ್ಲ ಸ್ವಾಮಿ, ನೀವಿಲ್ಲದೆ ನನಗೆ ಬೆಳಕಿಲ್ಲ ಸ್ವಾಮಿ, ನೀವಿಲ್ಲದೆ ನನಗೆ ಏನೂ ಇಲ್ಲ ಸ್ವಾಮಿ, ನೀವಿಲ್ಲದೆ ಈ ಲೋಕದಲ್ಲಿ ನಾನು ಜೀವಿಸಲು ಸಾಧ್ಯವಿಲ್ಲ ಸ್ವಾಮಿ. ಜೀವಿಸಿದರೂ ಸಹ ನಾನು ಸತ್ತವನಿಗೆ ಸಮಾನನಾಗಿರುತ್ತೇನೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ, ಕರುಣಿಸಿರಿ ಯೇಸುವೇ. ನನ್ನಲ್ಲಿ ಬನ್ನಿ ಯೇಸುವೇ, ಬಾಳಲ್ಲಿ ಬನ್ನಿ ಯೇಸುವೇ, ನನ್ನಲ್ಲಿ ಬನ್ನಿ ಯೇಸುವೇ, ನನ್ನ ಬಾಳಲ್ಲಿ ಬನ್ನಿ ಯೇಸುವೇ, ನನ್ನಲ್ಲಿ ಬನ್ನಿ ಯೇಸುವೇ, ನನ್ನ ಬಾಳಲ್ಲಿ ಬನ್ನಿ ಯೇಸುವೇ.
ನೀನಿಲ್ಲದೆ ಜೀವ ಬರುಡಾಗಿದೆ, ನೀನಿಲ್ಲದೆ ನಾನು ಬರುಡಾಗಿಯೇ, ನಾನು ನಾನು ಮಣ್ಣಿಗೆ ಸಮಾನನು ದೇವಾ, ನೀ ನಿಲ್ಲದ ಬದುಕು ಶೂನ್ಯ, ನೀ ನಿಲ್ಲದ ಬದುಕು ಶೂನ್ಯ. ಕರೆ ಹಿಡಿದು ನಡೆಸುವ ದೇವ ನೀನು, ನನ್ನನ್ನು ಪೋಷಿಸುವ ದೇವ ನೀನು, ಕರೆ ಹಿಡಿದು ನಡೆಸುವ ದೇವ ನೀನು, ನನ್ನನ್ನು ಪೋಷಿಸುವ ದೇವ ನೀನು, ನೀನೇ ನನ್ನಯ ಸರ್ವಸ್ವವು, ನೀನೇ ನನ್ನಯ ಸರ್ವಸ್ವವು, ನನ್ನ ಆನಂದಕ್ಕೆ ವಾಕ್ಯವು, ನನ್ನ ಜೀವಕ್ಕೆ ಸ್ವಾಸ್ಥ್ಯವು. ನನ್ನಲ್ಲಿ ಬನ್ನಿ ಯೇಸುವೇ, ನನ್ನಲ್ಲಿ ಬನ್ನಿ ಯೇಸುವೇ, ನನ್ನಲ್ಲಿ ಬನ್ನಿ ಯೇಸುವೇ, ನನ್ನಲ್ಲಿ ಬನ್ನಿ ಯೇಸುವೇ, ನನ್ನ ಬಾಳಲ್ಲಿ ಬನ್ನಿ ಯೇಸುವೇ, ಬಾಳಲ್ಲಿ ಬನ್ನಿ ಯೇಸುವೇ, ನನ್ನ ಬಾಳಲ್ಲಿ ಬನ್ನಿ ಯೇಸುವೇ. ಹೌದು ಪ್ರಿಯರೇ, ಈ ರಾತ್ರಿ ಆರಾಧನೆಯಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ. ಆ ಪ್ರಭುವಿನೊಂದಿಗೆ ನಾವು ಕರಗಳನ್ನು ತಟ್ಟುತ್ತಾ, ಪ್ರಭುವಿನ ಮುಂದೆ ಕರಗಳನ್ನು ತಟ್ಟುತ್ತಾ, ಜಯಘೋಷ ಮಾಡುತ್ತಾ ಪ್ರಭುವನ್ನ ನಮ್ಮ ಹೃದಯಕ್ಕೂ ನಮ್ಮ ಜೀವನಕ್ಕೂ ನಾವು ಸ್ವಾಗತಿಸುತ್ತಾ ಇದ್ದೇವೆ. ಪ್ರಿಯರೇ, ಕೀರ್ತನೆಗಾರನ ನುಡಿಗಳಂತೆ ನಾವು ಪ್ರಭುವಿನಲ್ಲಿ ಒಂದಾಗಬೇಕು. ಪ್ರಭುವಿನೊಂದಿಗೆ ನಮ್ಮ ಜೀವನವನ್ನ ನಾವು ಸಾರ್ಥಕತೆಯ ಬದುಕಾಗಿಸಿಕೊಳ್ಳಬೇಕು. ಹೌದು ಪ್ರಿಯರೇ, ಈ ಬೆಳಗಿನ ಜಾವದಿಂದ ಈ ದಿನದವರೆಗೂ, ಈ ಜಾವದವರೆಗೂ ದೇವರು ನಮ್ಮನ್ನು ಕಾಯುತ್ತಲೇ ಇದ್ದಾರೆ. ಸದಾ ನಮ್ಮ ಮೇಲೆ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಲೇ ಇದ್ದಾರೆ. ಕೀರ್ತನೆಗಾರ 85ನೇ ಅಧ್ಯಾಯದಲ್ಲಿ ಹೇಳ್ತಾನೆ, 1ನೇ ವಾಕ್ಯದಲ್ಲಿ, ಪ್ರಭು ತೋರಿಸು ಕರುಣೆ ನಿನ್ನ ನಾಡಿಗೆ, ಮರಳಿಸಿದ ಸುಕ್ಷೇಮವನ್ನ ಈ ಯಾಕೋಬ್ಯರಿಗೆ, ಹಾಗೆಯೇ ನನ್ನ ನಾಡಿಗೆ ನೀನು ಕರುಣೆಯನ್ನು ತೋರಿಸು. ಸ್ವಾಮಿ, ನಿನ್ನ ಪ್ರಜೆಯನ್ನ ಸ್ವಾಮಿ ನೀನು ಮನ್ನಿಸು. ಸ್ವಾಮಿ, ನೀನು ನನ್ನನ್ನು ಕ್ಷಮಿಸು, ನನ್ನ ಪಾಪಗಳೆಲ್ಲವನ್ನು ನಿವಾರಿಸು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾರೆ. ಪ್ರಿಯರೇ, ಕೀರ್ತನೆಗಾರನ ನುಡಿಯೊಂದಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಈ ಕೀರ್ತನೆಗಾರನ ನುಡಿಗಳೊಂದಿಗೆ ನಾವು ನಮ್ಮನ್ನ ಸಮರ್ಪಿಸಿಕೊಳ್ಳೋಣ. ನನ್ನಲ್ಲಿ ಬನ್ನಿ ಯೇಸುವೆ, ಸ್ವಾಮಿ ನನ್ನ ಜೀವನಕ್ಕೆ ಬನ್ನಿ ಯೇಸುವೆ, ಸ್ವಯಂ ನನ್ನ ಪ್ರತಿಯೊಂದು ಕ್ಷಣಗಳಲ್ಲಿ ಬನ್ನಿರಿ ಯೇಸುವೆ. ನಾನು ಸೋತು ಹೋಗುವಾಗ ಬನ್ನಿ ಯೇಸುವೆ, ನಾನು ರೋಗದಲ್ಲಿರುವಾಗ ಬನ್ನಿ ಯೇಸುವೆ, ನನ್ನ ಹೋರಾಟದಲ್ಲಿರುವಾಗ ಬನ್ನಿ ಯೇಸುವೆ, ನಾನು ಬಂದಿಯಾಗಿರುವಾಗ ಬನ್ನಿ ಯೇಸುವೆ, ಏಕಾಂಗಿಯಾಗಿರುವಾಗ ಬನ್ನಿ ಯೇಸುವೆ, ಮರಣಾವಸ್ಥೆಯಲ್ಲಿರುವಾಗ ಬನ್ನಿ ಯೇಸುವೆ, ಕುಗ್ಗಿ ಹೋಗಿರುವಾಗ ಬನ್ನಿ ಯೇಸುವೆ ಎಂದು ಕೂಗಿ ಕರೆಯುತ್ತಾ ಆ ಪ್ರಭುವಿನ ಸನ್ನಿಧಿಯಲ್ಲಿ ನಾವು ಒಂದಾಗೋಣ. ಯೇಸು ನಾ ಕಾದಿಯೇ, ನನಗಾಗಿ ಜಗಕ್ಕಿಂದು ಬಾ, ನೀನಿತ್ತ ಈ ಜೀವಕ್ಕೆ ಶ್ರುತಿಯಾಗಿ ಬೆಳಕಾಗಿ ಬಾ. ಈ ಜಗದ ಕ್ಷಣ ಮೋಹವ ಮರೆ ಮಾಡ ನನ್ನೊಳಗೆ ಬಾ. ಓ ಯೇಸು ನಾ ಕಾದಿಯೇ, ನನಗಾಗಿ ಜಗಕ್ಕಿಂದು ಬಾ. ಹೇಳುವ, ಓ ಯೇಸು ನಾ ಕಾದಿಯೇ, ನನಗಾಗಿ ಜಗಕ್ಕಿಂದು ಬಾ. ನೀನಿತ್ತ ಈ ಜೀವಕ್ಕೆ ಶ್ರುತಿಯಾಗಿ ಬೆಳಕಾಗಿ ಬಾ. ಈ ಜಗದ ಕ್ಷಣ ಮೋಹವ ಮರೆ ಮಾಡ ನನ್ನೊಳಗೆ ಬಾ.
ಈ ಜಗದ ಕ್ಷಣ ಮೋಹವ ಮರೆ ಮಾಡ ನನ್ನೊಳಗೆ ಬಾ. ಓ ಯೇಸು ನಾ ಕಾದಿಯೇ, ಓ ಯೇಸು ನಾ ಕಾದಿಯೇ, ಓ ಯೇಸು ನಾ ಕಾದಿಯೇ. ನನ್ನ ಮನದಲ್ಲಿ ಬಾ, ನನ್ನ ಹೃದಯದಿ ಬಾ, ನನ್ನ ಜೀವನದಿ ಬಾ. ಹೌದು ಪ್ರಿಯರೇ, ಪ್ರಭು ಯೇಸು ನಮ್ಮ ಬಾಳಿಗೆ ಬೆಳಕಾಗಿದ್ದಾರೆ. ಕರುಣಾಳುವಾಗಿ ಬೆಳಕಾಗಲಿ ನಮ್ಮ ಮುಂದೆ ಬರುತ್ತಾ ಇದ್ದಾರೆ. ಕತ್ತಲಾಗಿರುವ ನಮ್ಮ ಜೀವನದಲ್ಲಿ ಬೆಳಕಾಗಿ ಬರುವವರಾಗಿದ್ದಾರೆ. ಅವರ ಒಲವನ್ನು ನಮಗೆ ನೀಡುವುದಕ್ಕಾಗಿ ಬರುತ್ತಾ ಇದ್ದಾರೆ. ಲೋಕದಲ್ಲಿ ನಾನು ಕಳೆದುಕೊಂಡಿರುವುದನ್ನೆಲ್ಲ ನನಗೆ ಹಿಂತಿರುಗಿ ಕೊಡಲು ಬರುತ್ತಾ ಇದ್ದಾರೆ. ಅವರ ಪ್ರೀತಿಯಿಂದ ನನ್ನ ಪ್ರೀತಿಯನ್ನು ಒಂದಾಗಿಸುತ್ತಾರೆ. ಪ್ರೀತಿಯಲ್ಲಿ ಪ್ರೀತಿಯ ಬೆಸುಗೆ ನಿಲ್ಲಿಸುತ್ತಾ ಸ್ವಾಮಿ ನಮ್ಮನ್ನ ಪ್ರೀತಿಸಲು ಬರುತ್ತಾ ಇದ್ದಾರೆ. ತನ್ನ ಜೀವನದ ನಮ್ಮ ಜೀವನದ ಪ್ರತಿ ಕ್ಷಣದಲ್ಲಿ ನಮ್ಮ ಮುಂಗಾವಲಾಗಿ ಹಿಂಗಾವಲಾಗಿ ಎಡಭಾಗದಲ್ಲಿ ಬಲಭಾಗದಲ್ಲಿ ನಮ್ಮ ಸಂರಕ್ಷಕರಾಗಿ ಬರುವವರಾಗಿದ್ದಾರೆ. ಪ್ರಿಯರ ಪ್ರಭುವಿಗೆ ನಮ್ಮನ್ನು ಸಮರ್ಪಿಸೋಣ. ಈ ರಾತ್ರಿ ಆರಾಧನೆಯನ್ನು ಸಮರ್ಪಿಸೋಣ. ಪ್ರಿಯರೇ, ನಾವು ನಾಳೆ ಜೀವಿಸುತ್ತೇವೆ ಎಂದು ನಮಗೆ ಗೊತ್ತಿಲ್ಲ, ನಾಳೆ ಹೇಗಿರುತ್ತೇವೆ ಎಂದು ನಮಗೆ ಗೊತ್ತಿಲ್ಲ. ಆದರೆ ಈ ರಾತ್ರಿ ನಾವು ಜೀವಿಸಿದ್ದೇವೆ. ಈ ದಿನ ದೇವರು ನಮಗೆ ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ಸ್ಮರಿಸುತ್ತಾ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ನಾವು ಈ ರಾತ್ರಿ ಆರಾಧನೆಯಲ್ಲಿದ್ದೇವೆ. ಪ್ರಿಯರೇ, ಇಂದು ಸಹ ನಾವು ಆರೋಗ್ಯವಾಗಿದ್ದೇವೆ. ನಮ್ಮ ಕೈಕಾಲುಗಳು ಅಂಗವಿಕಲತೆ ಆಗಿಲ್ಲ, ನಾವು ಮೂಕರಾಗಿಲ್ಲ, ನಾವು ದೃಷ್ಟಿಯನ್ನು ಕಳೆದುಕೊಂಡಿಲ್ಲ, ನಮ್ಮ ಕಿವಿಡಾಗಿಲ್ಲ, ನಾವು ಅನಾರೋಗ್ಯಕ್ಕೆ ಹೋಗಲಿಲ್ಲ. ನಡೆಯುತ್ತಾ ಇದ್ದೇವೆ, ನುಡಿಯುತ್ತಾ ಇದ್ದೇವೆ, ದುಡಿಯುತ್ತಾ ಇದ್ದೇವೆ. ಪ್ರಿಯರೇ, ಹೀಗಿರುವಾಗ ದೇವರು ನಮಗೆ ಮಾಡಿದ ಉಪಕಾರಗಳನ್ನು ನಾವು ಸ್ಮರಿಸಬೇಕು. ದೇವರ ಮುಂದೆ ನಾವು ಕೃತಜ್ಞತೆಯುಳ್ಳವರಾಗಿರಬೇಕು. ಪ್ರಭುವನ್ನ ನಮ್ಮ ಸ್ವಂತವಾಗಿಸಿಕೊಳ್ಳಬೇಕು. ಪ್ರಭುವಿನ ಸಾನ್ನಿಧ್ಯದಲ್ಲಿ ನಮ್ಮ ಜೀವನವನ್ನು ಕೃತಜ್ಞತೆಯಿಂದ ನಾವು ಸಮರ್ಪಿಸಿಕೊಳ್ಳಿರಿ ಪ್ರಿಯರೇ. ಆ ಪ್ರಭುವಿನ ಸಾನ್ನಿಧ್ಯದಲ್ಲಿ ಸಮರ್ಪಿಸಿಕೊಳ್ಳಿರಿ. ನಿಮ್ಮ ಎಲ್ಲ ವಿಧವಾದಂತಹ ಎಲ್ಲ ಅವಶ್ಯಕತೆಗಳನ್ನು ಪ್ರಭುವಿನಲ್ಲಿ ಸಮರ್ಪಿಸಿಕೊಳ್ಳಿರಿ ಪ್ರಿಯರೇ. ನಾವು ದೇವರು ಮಾಡಿದಂತಹ ಪ್ರತಿಯೊಂದು ಉಪಕಾರಗಳನ್ನ ಸ್ಮರಿಸಿಕೊಳ್ಳಿರಿ ಪ್ರಿಯರೇ. ದೇವರು ನಮಗೆ ನೀಡಿದಂತಹ ಪ್ರತಿಯೊಂದು ಕೊಡುಗೆಗಳನ್ನ ಸ್ಮರಿಸಿಕೊಳ್ಳಿರಿ ಪ್ರಿಯರೇ. ಪ್ರಿಯರೇ, ನಾವು ದೇವರನ್ನ ಸ್ಮರಿಸಬೇಕು. ದೇವರ ನಾಮಸ್ಮರಣೆಯನ್ನು ಮಾಡುವವರು ಜೀವೋದ್ಧಾರವನ್ನು ಹೊಂದುವರೆಂಬುದಾಗಿ ರೋಮನರಿಗೆ ಬರೆದ ಪತ್ರದಲ್ಲಿ 10ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಪ್ರಭುವಿನ ಜೀವೋದ್ಧಾರವನ್ನು ಪಡೆಯಲು ಪ್ರಿಯರೇ ನಾವು ದೇವರ ನಾಮಸ್ಮರಣೆಯನ್ನು ಮಾಡಬೇಕು. ಪ್ರಭುವಿನ ನಾಮಸ್ಮರಣೆಯನ್ನು ನಾವು ಮಾಡಬೇಕು. ಯಾಕೆಂದರೆ ಪ್ರಭುವಿನ ನಾಮಸ್ಮರಣೆಯೇ ನಮ್ಮನ್ನು ಆ ಪ್ರಭುವಿನಡೆಗೆ ಕರೆದುಕೊಂಡು ಹೋಗುತ್ತದೆ. ಆ ಪ್ರಭುವಿನ ನಾಮಸ್ಮರಣೆಯೇ ನಮ್ಮನ್ನು ಒಂದು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸುತ್ತದೆ. ಆ ಪ್ರಭುವಿನ ನಾಮಸ್ಮರಣೆಯೇ ನಮ್ಮನ್ನು ಬಂಧನಗಳಿಂದ ಬಿಚ್ಚುತ್ತದೆ. ಆ ಪ್ರಭುವಿನ ನಾಮಸ್ಮರಣೆಯೇ ನಮ್ಮ ಕಟ್ಟುಗಳನ್ನು ಒಡೆಯುತ್ತದೆ. ಆ ಪ್ರಭುವಿನ ನಾಮಸ್ಮರಣೆಯೇ ನಮ್ಮ ಜೀವನದಲ್ಲಿ ಆನಂದವನ್ನು ತರುತ್ತದೆ. ಆ ಪ್ರಭುವಿನ ನಾಮಸ್ಮರಣೆಯೇ ನಮಗೆ ಶಕ್ತಿಯನ್ನು ಕೊಡುತ್ತದೆ. ಆ ಪ್ರಭುವಿನ ನಾಮಸ್ಮರಣೆಯೇ ನನ್ನ ಜೀವನದಲ್ಲಿ ನನಗೆ ಸಂತೋಷವನ್ನು ಕೊಡುತ್ತದೆ. ಆ ಪ್ರಭುವಿನ ನಾಮಸ್ಮರಣೆಯೇ ನನ್ನ ಎಲ್ಲ ಸೋಲಿನಲ್ಲಿ ಗೆಲುವನ್ನು ಕೊಡುತ್ತದೆ. ಆ ಪ್ರಭುವಿನ ನಾಮಸ್ಮರಣೆಯೇ ನಮ್ಮ ಜೀವನದ ಬದುಕಿನ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಪ್ರತಿಯೊಂದು ಹಾದಿಯಲ್ಲಿಯೂ ನಮ್ಮನ್ನು ದೃಢಪಡಿಸುತ್ತದೆ. ಆ ಪ್ರಭುವಿನ ನಾಮಸ್ಮರಣೆಯೇ ನಮ್ಮನ್ನ ವಿಶ್ವಾಸಿಯಾಗಿ ಮಾರ್ಪಡಿಸುತ್ತದೆ. ಆ ಪ್ರಭುವಿನ ನಾಮಸ್ಮರಣೆಯೇ ನನ್ನೊಳಗೆ ಒಂದು ಹೊಸ ನವ ಚೈತನ್ಯವನ್ನು ಉಂಟು ಮಾಡುತ್ತದೆ. ಆ ಪ್ರಭುವಿನ ನಾಮಸ್ಮರಣೆಯೇ ನನ್ನ ಬದುಕಿನಲ್ಲಿ ನನ್ನನ್ನ ನೂತನ ಮನುಷ್ಯನನ್ನಾಗಿ ಮಾರ್ಪಡಿಸುತ್ತದೆ. ಆ ಪ್ರಭುವಿನ ನಾಮಸ್ಮರಣೆಯೇ ನನ್ನ ಬದುಕಿನ ಹೋರಾಟದಲ್ಲಿ ಬರುವಂತಹ ಎಲ್ಲವನ್ನು ಜಯಿಸಲು ಶಕ್ತಿಯನ್ನು ಕೊಡುತ್ತದೆ. ಆ ಪ್ರಭುವಿನ ನಾಮಸ್ಮರಣೆಯೇ ನನ್ನನ್ನು ಉದ್ಧಾರ ಮಾಡುತ್ತದೆ. ಆ ಪ್ರಭುವಿನ ನಾಮಸ್ಮರಣೆಯೇ ನನ್ನನ್ನ ರಕ್ಷಣೆಗೆ ಕೊಂಡು ಹೋಗುತ್ತದೆ. ಆ ಪ್ರಭುವಿನ ನಾಮಸ್ಮರಣೆಯೇ ನನ್ನ ಜೀವನದಲ್ಲಿ ನನ್ನ ಬೆಳಕನ್ನ ನನಗೆ ಕೊಡುತ್ತದೆ. ಆದ್ದರಿಂದ ಆಲಿಸೋಣ. ಹೌದು ಪ್ರಿಯರೇ, ಆಲಿಸುವ 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 ಯೇಸುನ ಕಾದಿಯೇ ನನಗಾಗಿ ಜಗಕ್ಕಿಂದು ಬಾ. ಯೇಸುನ ಕಾದಿಯೇ ನನಗಾಗಿ ಜಗಕ್ಕಿಂದು ಬಾ. ನೀನಿತ್ತ ಈ ಜೀವಕ್ಕೆ ಶ್ರುತಿಯಾಗಿ ಬೆಳಕಾಗಿ
ಜಗದ ಕ್ಷಣ ಮೋಹವ ಮರೆಮಾಡ ನನ್ನೊಳಗೆ ಬಾ ಈ ಜಗದ ಕ್ಷಣ ಮೋಹವ ಮರೆಮಾಡ ನನ್ನೊಳಗೆ ಬಾ ಓ ಯೇಸು ನಾ ಕಾದಿದೆ ನನಗಾಗಿ ಜಗಕ್ಕೆಂದು ಬಾ ಕರುಣಾಳು ಬೆಳಕಾಗಲು ಇದುಳೆಲ್ಲ ಹಗಲಾಯಿತು ಕರುಣಾಳು ಬೆಳಕಾಗಲು ഇരുಳೆಲ್ಲ ಹಗಲಾಯಿತು ನಿನ್ನೊಲವು ನನಗಾಗಲು ಜಗವೆಲ್ಲ ನನಗಾಯಿತು ನಿನ್ನೊಲವು ನನಗಾಗಲು ಜಗವೆಲ್ಲ ನನಗಾಯಿತು ನಿನ್ನ ಪ್ರೀತಿಗೆ ನಿನ್ನ ಪ್ರೇಮಕ್ಕೆ ನನ್ನ ಬಾಳೆಲ್ಲ ಮನಸೋಸಿತು ನಿನ್ನ ಪ್ರೀತಿಗೆ ನಿನ್ನ ಪ್ರೇಮಕ್ಕೆ ನನ್ನ ಬಾಳೆಲ್ಲ ಮನಸೋಸಿತು ಓ ಯೇಸು ನಾ ಕಾದಿದೆ ನನಗಾಗಿ ಜಗಕ್ಕೆಂದು ಬಾ ನೀನಿದ್ದ ಈ ಜೀವಕ್ಕೆ ಶ್ರುತಿಯಾಗಿ ಬೆಳಕಾಗಿ ಬಾ ಮನದಾಸೆ ನೀನಾಗಲು ಉಳಿದಾಸೆ ದೂರಾಯಿತು ಮನದಾಸೆ ನೀನಾಗಲು ಉಳಿದಾಸೆ ದೂರಾಯಿತು ಮಣ್ಣಾಸೆ ಮರೆಯಾಗಲು ಮನವೆಲ್ಲ ಗೆಲುವಾಯಿತು ಮಣ್ಣಾಸೆ ಮರೆಯಾಗಲು ಮನವೆಲ್ಲ ಗೆಲುವಾಯಿತು ನಿನ್ನ ಪ್ರೇಮಕ್ಕೆ ನಿನ್ನ ತ್ಯಾಗಕ್ಕೆ ನನ್ನ ಮನವೆಲ್ಲ ಋಣಿಯಾಯಿತು ನಿನ್ನ ಪ್ರೇಮಕ್ಕೆ ನಿನ್ನ ತ್ಯಾಗಕ್ಕೆ ನನ್ನ ಮನವೆಲ್ಲ ಋಣಿಯಾಯಿತು ಓ ಯೇಸು ನಾ ಕಾದಿದೆ ನನಗಾಗಿ ಜಗಕ್ಕೆಂದು ಬಾ ನೀನಿದ್ದ ಈ ಜೀವಕ್ಕೆ ಶ್ರುತಿಯಾಗಿ ಬೆಳಕಾಗಿ ಬಾ ಈ ಜಗದ ಕ್ಷಣ ಮೋಹವ ಮರೆಮಾಡ ನನ್ನೊಳಗೆ ಬಾ ಈ ಜಗದ ಕ್ಷಣ ಮೋಹವ ಮರೆಮಾಡ ನನ್ನೊಳಗೆ ಬಾ ಓ ಯೇಸು ನಾ ಕಾದಿದೆ ನನಗಾಗಿ ಜಗಕ್ಕೆಂದು ಬಾ ನೀನಿದ್ದ ಈ ಜೀವಕ್ಕೆ ಶ್ರುತಿಯಾಗಿ ಬೆಳಕಾಗಿ ಬಾ ಓ ಯೇಸು ನಾ ಕಾದಿದೆ
ಜಗಕ್ಕಿಂದು ಬಾ ನೀನಿತ್ತ ಈ ಜೀವಕ್ಕೆ ಸ್ತುತಿಯಾಗಿ ಬೆಳಕಾಗಿ ಬಾ ಓ ಯೇಸು ನಾ ಕಾದಿನಿ ನನಗಾಗಿ ಜಗಕ್ಕೆಂದು ಬಾ ನೀನಿತ್ತ ಈ ಜೀವಕ್ಕೆ ಸ್ತುತಿಯಾಗಿ ಬೆಳಕಾಗಿ ಬಾ ಓ ಯೇಸು ನಾ ಕಾದಿನಿ ನನಗಾಗಿ ಜಗಕ್ಕೆಂದು ಬಾ ನೀನಿತ್ತ ಈ ಜೀವಕ್ಕೆ ಸ್ತುತಿಯಾಗಿ ಬೆಳಕಾಗಿ ಬಾ ಓ ಯೇಸು ನಾ ಕಾದಿನಿ ನನಗಾಗಿ ಜಗಕ್ಕೆಂದು ಬಾ ನೀನಿತ್ತ ಈ ಜೀವಕ್ಕೆ ಸ್ತುತಿಯಾಗಿ ಬೆಳಕಾಗಿ ಬಾ ಓ ಯೇಸು ನಾ ಕಾದಿನಿ ನನಗಾಗಿ ಜಗಕ್ಕೆಂದು ಬಾ ನೀನಿತ್ತ ಈ ಜೀವಕ್ಕೆ ಸ್ತುತಿಯಾಗಿ ಬೆಳಕಾಗಿ ಬಾ ಓ ಯೇಸು ನಾ ಕಾದಿನಿ ನನಗಾಗಿ ಜಗಕ್ಕೆಂದು ಬಾ ನೀನಿತ್ತ ಈ ಜೀವಕ್ಕೆ ಸ್ತುತಿಯಾಗಿ ಬೆಳಕಾಗಿ ಬಾ ಓ ಯೇಸು ನಾ ಕಾದಿನಿ ನನಗಾಗಿ ಜಗಕ್ಕೆಂದು ಬಾ ನೀನಿತ್ತ ಈ ಜೀವಕ್ಕೆ ಸ್ತುತಿಯಾಗಿ ಬೆಳಕಾಗಿ ಬಾ ಓ ಯೇಸು ನಾ ಕಾದಿನಿ ನನಗಾಗಿ ಜಗಕ್ಕೆಂದು ಬಾ ನೀನಿತ್ತ ಈ ಜೀವಕ್ಕೆ ಸ್ತುತಿಯಾಗಿ ಬೆಳಕಾಗಿ ಬಾ ಓ ಯೇಸು ನಾ ಕಾದಿನಿ ನನಗಾಗಿ ಜಗಕ್ಕೆಂದು ಬಾ ನೀನಿತ್ತ ಈ ಜೀವಕ್ಕೆ ಸ್ತುತಿಯಾಗಿ ಬೆಳಕಾಗಿ ಬಾ Hallelujah, 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 ನನಗಾಗಿ ನನ್ನ ಬಾಳಲ್ಲಿ ಬಾ ನನಗಾಗಿ ನನ್ನ ಉಸಿರಲ್ಲಿ ಬಾ ನನಗಾಗಿ ನನ್ನ ಜೀವನದಿ ಬಾ ನದಿಯಾಗಿ ಹರಿದು ಬಾ ನದಿಯಾಗಿ ಹರಿದು ಬಾ ಯೇಸುವೇ 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 Jesus, 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 Jesus. Yesue, Yesue, Yesue. Oh, Yesue. Paramonatare, Devara Putrare. Hallelujah. 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 Hallelujah.
ಯೇಸುನ ಕಾದಿಯೇ ನನಗಾಗಿ ಜಗಕ್ಕಿಂದ ನೀನಿತ್ತ ಈ ಜೀವಕ್ಕೆ ಶ್ರುತಿಯಾಗಿ ಬೆಳಕಾಗಿ ಬಾ ಈ ಜಗದ ಕ್ಷಣ ಮೋಹವಾ ಮರೆ ಮಾಡ ನನ್ನೊಳಗೆ ಬಾ ಈ ಜಗದ ಕ್ಷಣ ಮೋಹವಾ ಮರೆ ಮಾಡ ನನ್ನೊಳಗೆ ಬಾ ಮರೆ ಮಾಡ ನನ್ನೊಳಗೆ ಬಾ ಹೌದು ಪ್ರಿಯರೇ, ಪ್ರಭು ಯೇಸುವಿನ ಅನಂತ ಪ್ರೀತಿಯ ಕೊಡುಗೆ ನಮ್ಮ ಜೀವನದಲ್ಲಿದೆ. ಪ್ರಭು ನೀ ದಯಾಳು, ದೇವಾನಿ ಕರುಣಾಮೂರ್ತಿ, ಸಹನಶೀಲ, ಸತ್ಯಸ್ವರೂಪಿ, ಪ್ರೇಮಮೂರ್ತಿ ಎಂಬುದಾಗಿ ಕೀರ್ತನೆಗಾರ ಸುಂದರವಾಗಿ 86ನೆಯ ಕೀರ್ತನೆಯಲ್ಲಿ 15ನೇ ವಾಕ್ಯದಲ್ಲಿ ನುಡಿಯುತ್ತಾನೆ. ಪ್ರಭು ದಯಾಳು, ಕರುಣಾಮೂರ್ತಿ, ನಮ್ಮೆಲ್ಲರಲ್ಲಿ ಕರುಣೆ ತೋರಿಸುವುದು, ಸಹನಶೀಲನು, ಸತ್ಯಸ್ವರೂಪಿ, ಪ್ರೇಮಮೂರ್ತಿ. ಈ ಪ್ರಭುವಿನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಇಂತಹ ಪ್ರಭುವಿನ ಮುಂದೆ ನಾವು ಈ ಕ್ಷಣ ನಿಂತಿದ್ದೇವೆ. ನಾವು ಕೇಳುವುದೆಲ್ಲವನ್ನ ಕೊಡುವಂತಹ ಪ್ರಭು, ನಾವು ಆಶಿಸುವುದೆಲ್ಲವನ್ನ ನಮಗೆ ಕೈಯೆಟುಕುವಂತೆ ಮಾಡುವಂತಹ ಪ್ರಭು. ಪ್ರೇರೆ, ಆ ಪ್ರಭುವಿನಲ್ಲಿ ನಾವು ಮೊರೆ ಇಡುವ, ನಮ್ಮ ಅವಶ್ಯಕತೆಗಳನ್ನ ಪ್ರಭುವಿನಲ್ಲಿ ಸಮರ್ಪಿಸುವ, ನಮ್ಮ ಭಿನ್ನಗಳನ್ನ ಪ್ರಭು ಯೇಸುವಿನಲ್ಲಿ ತೋಡಿಕೊಳ್ಳೋಣ. ಇಂದು ಯಾವುದಕ್ಕಾಗಿ ನನ್ನ ಪ್ರಭು ಯೇಸುವಿನ ಮುಂದೆ ನಾನು ನಿಂತಿದ್ದೇನೋ ಆ ಎಲ್ಲ ಕೋರಿಕೆಗಳನ್ನ ದಯಾಳುವಾಗಿರುವ, ಕರುಣಾಮೂರ್ತಿಯಾಗಿರುವ, ಸಹನಶೀಲನಾಗಿರುವ, ಸತ್ಯಸ್ವರೂಪಿಯಾಗಿರುವ, ಪ್ರೇಮಮೂರ್ತಿಯಾಗಿರುವ ಪ್ರಭು ಯೇಸುವಿಗೆ ಸಮರ್ಪಿಸಿಕೊಳ್ಳೋಣ. ಸ್ವಾಮಿ, ಈ ರಾತ್ರಿ ಆರಾಧನೆಯಲ್ಲಿ ಸ್ವಾಮಿ ಪ್ರಾರ್ಥಿಸುತ್ತಿರುವ ಎಲ್ಲ ಮಕ್ಕಳ ಪ್ರಾರ್ಥನೆ ಆಲಿಸಿರಿ ರಾಜ. ನಿಮ್ಮನ್ನು ಸ್ತುತಿಸುತ್ತಿರುವ ಮಕ್ಕಳನ್ನು ಸಹ ಆಶೀರ್ವದಿಸಿರಿ ರಾಜ. ಕಣ್ಣೀರಿನಿಂದ ತತ್ತರಿಸುತ್ತಿರುವಂತಹ ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ಯೇಸುವೇ, ಸಂಜು ಫೆರ್ನಾಂಡಿಸ್ನ ಕುಟುಂಬವನ್ನ ಸ್ವಾಮಿ ನಿಮ್ಮ ಕರೆಗಳಿಗೆ ನಾನು ಒಪ್ಪಿಸಿಕೊಡುತ್ತೇನೆ. ಆ ಮಗನ ತಾಯಿ ಹಾಗೂ ಆ ಮಗನ ಎಲ್ಲ ಭಿನ್ನಹಗಳನ್ನ ನಿಮ್ಮ ಪಾದಕ್ಕೆ ನಾನು ಸಮರ್ಪಿಸುತ್ತೇನೆ. ಸ್ವಾಮಿ, ಮಗಳಾದ ಸುನಿಧಿ ಸಿಲ್ವಾ ಈಕೆಯ ಜೀವನದ ಕಣ್ಣೀರನ್ನ, ದುಃಖವನ್ನ ನಿಮಗೆ ಒಪ್ಪಿಸುತ್ತೇನೆ ರಾಜ. ಸ್ವಾಮಿ, ಗ್ರೆಟ್ಟ ಮತಿಯಾಸ್ ಈ ಮಗಳ ಪತಿಯನ್ನ, ಇಬ್ಬರು ಮಕ್ಕಳನ್ನ, ಮದುವೆಗಾಗಿ ಸಿದ್ಧತೆಯನ್ನು ಮಾಡುತ್ತಿರುವಂತಹ ಮಗಳ ವಿವಾಹದ ಸಿದ್ಧತೆಯನ್ನ ನಿಮಗೆ ಒಪ್ಪಿಸಿಕೊಡುತ್ತದೆ ರಾಜ. ಸ್ವಾಮಿ, ಬೋನ್ ಕ್ಯಾನ್ಸರ್ನ ನಿಮಿತ್ತವಾಗಿ ತತ್ತರಿಸುತ್ತಿರುವಂತಹ ಆ ತಂದೆಯನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ.
ಮಗಳಾದ ಅನಿತಾ ರೋಷನ್ ಅನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ. ಸ್ವಾಮಿ, ಮಕ್ಕಳಿಲ್ಲದೆ ಮಗುವಿಗಾಗಿ ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಂತಹ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಅನಿತಾ ಲೋಬೋ ರೋಡ್ರಿಗಸ್ ಸಮೀಕಿಯ ಪತಿಯ ಮೇಲೆ, ಆಕೆಗೆ ಕೊಟ್ಟಿರುವಂತಹ ಮಗನ ಮೇಲೆ, ಮಗಳ ಮೇಲೆ, ಆ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ರಾಜ. ಮಗಳಾದ ಸುನೀತಾ ಕುಟಿನಳನ್ನ, ಆಕೆಯ ಇಬ್ಬರು ಮಕ್ಕಳನ್ನ, ಪತಿಯನ್ನ, ಆಕೆಯ ತಂದೆಯಾಗೂ ಎಲ್ಲ ಸಹೋದರಿಯರನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ. ಸ್ವಾಮಿ, ಮಗನಾದ ಪ್ರಿನ್ಸ್ಟನ್ ಸ್ವಾಮಿಯ ಮಗನನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಆ ಮಗನ ಏಕಾಂಗಿತನದಲ್ಲಿ ಸ್ವಾಮಿ ತನ್ನ ಅಜ್ಜಿಯ ನಿಮಿತ್ತವಾಗಿ ಕಂಗಾಲಾಗಿ ಹೋಗಿ, ಊಟವಿಲ್ಲದೆ, ಪ್ರೀತಿ ಇಲ್ಲದೆ ಆ ಮಗನ ನಿರಾಕರಿಸಲ್ಪಡುತ್ತಾ, ಸ್ವಾಮಿ ಓದಲು ಸಹ ಅಸಾಧ್ಯವಾಗುತ್ತಾ ಬಳಲುತ್ತಿರುವ ಮಗನಾದ ಪ್ರಿನ್ಸ್ಟನ್ನ ಮೇಲೆ ಸ್ವಾಮಿ ಕರುಣೆ ತೋರಿರಿ ರಾಜ. ಮೂಕ ವೇದನೆಯಿಂದ ಇರುವಂತಹ ಮಗನ ಮೇಲೆ, ಆ ಮಗನಂತಿರುವ ಕೋಟ್ಯಾಂತರ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಆತನ ತಂದೆ ಪೀಟರನ್ನ, ಆಕೆಯ ತಾಯಿ ಪ್ರಿಸಿಲ್ಲಳನ್ನ ಸ್ವಾಮಿ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ, ಅವರ ಕುಟುಂಬಗಳು ಪವಿತ್ರ ಕುಟುಂಬವಾಗುವಂತೆ, ಪರಸ್ಪರ ಸ್ವಾಮಿ ಸಂತೋಷದಿಂದ ಜೀವಿಸುವಂತೆ ನೀವು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಸ್ವಾಮಿಯ ಮಗನ ವಿದ್ಯಾಭ್ಯಾಸದಲ್ಲಿ ಇರುವಂತಹ ಎಲ್ಲ ಒಡುಕುಗಳು, ಡಿಪ್ರೆಸ್ಗಳು, ಒಂದೊಂದು ಹೊತ್ತಿನಲ್ಲಿ ಆ ಮಗನು ಎಲ್ಲರ ಮುಂದೆ ಚೀಮಾರಿತನಕ್ಕೊಳಗಾಗುತ್ತಿರುವಂತಹ ಆ ಮಗನ ಪರಿಸ್ಥಿತಿಯನ್ನ ಸ್ವಾಮಿ ನಿಮಗೆ ಒಪ್ಪಿಸುತ್ತೇನೆ ರಾಜ. ಸ್ವಾಮಿ, ವಿಜಯಲಿನ ಡಿಸೋಸಳನ್ನ ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗಳ ಮಕ್ಕಳಾದ ಲಾಯ್, ಜಾಯ್ ಸ್ವಾಮಿ ಅವರ ನಿಮಗೆ ಒಪ್ಪಿಸಿಕೊಡುತ್ತೇನೆ. ಸ್ವಾಮಿ, ತನ್ನ ಪತಿಯೊಂದಿಗೆ, ತನ್ನ ಪತ್ನಿಯೊಂದಿಗೆ, ತನ್ನ ಮಗಳೊಂದಿಗೆ ಪರದೇಶದಲ್ಲಿ ದುಡಿತಿರುವಂತಹ ರಿಚ್ ಡಯಾಸ್ ಅನ್ನ ಸ್ವಾಮಿ ನಿಮಗೆ ಒಪ್ಪಿಸುತ್ತೇನೆ ರಾಜ. ಆ ಮಗನ ತಾಯಿಯನ್ನ, ಒಡ ಹುಟ್ಟಿದವರನ್ನ ನಿಮಗೆ ಒಪ್ಪಿಸುತ್ತೇನೆ ರಾಜ. ಕರುಣಿಸಿದೆ ರಾಜ. ಮಗಳಾದ ಆಶಾಳನ್ನ, ಆಕೆಯ ತಾಯಿಯ ಅನಾರೋಗ್ಯವನ್ನು ಒಪ್ಪಿಸುತ್ತೇನೆ ರಾಜ. ಮಗನಾದ ಲಾರೆನ್ಸ್, ಲಿನಿಶಾ, ಲೆನ್ಸಿನ್ ಮಗನನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಮಗನಾದ ಫಿಲಿಕ್ಸ್, ಪತ್ನಿಯಾದ ಶರೀನಳನ್ನ, ಮಗನಾದ ಶರಳನ್ನ ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತದೆ ರಾಜ. ಶರೀನಳ ತಂದೆಯನ್ನ, ತಾಯಿಯನ್ನ, ಮಗನಾದ ಸೆಮಿನೇರಿಯನ್ನ ಸ್ವಾಮಿ 7 ವರ್ಷಗಳ ಕಾಲ ಸೆಮಿನೇರಿಯಲ್ಲಿದ್ದು ಇಂದು ಗುರುಗಳ ನಿಮಿತ್ತವಾಗಿ ಹೊರ ಬಂದಿರುವಂತಹ ಮಗನನ್ನ ನಿಮಗೆ ಒಪ್ಪಿಸಿಕೊಡುತ್ತದೆ ರಾಜ. ಕರುಣಿಸಿರಿ ರಾಜ. ಫ್ಲೋರಿನ್ ಪಿರಳನ್ನ ನಿಮಗೆ ಒಪ್ಪಿಸಿದ್ದೇನೆ ರಾಜ. ಕರುಣಿಸಿರಿ ರಾಜ. ಮಗಳಾದ ಶಾಂತಿ ಪಿಂಟೋಳನ್ನ, ಆಕೆಯಿರುವಂತ ಎಲ್ಲ ಕ್ರೂರತನಗಳನ್ನ ಸ್ವಾಮಿ ನಿಮಗೆ ಒಪ್ಪಿಸಿಕೊಡುತ್ತದೆ ರಾಜ. ಪರಿಶುದ್ಧತೆಯ ಜೀವನದಲ್ಲಿ ಆಕೆ ಜೀವಿಸಲು, ಪಶ್ಚಾತ್ತಾಪದ ಜೀವನದಲ್ಲಿ ಜೀವಿಸಲು ಸ್ವಾಮಿಯ ಮಗಳನ್ನು ಆಶೀರ್ವದಿಸಿರಿ ರಾಜ.
ಮೌಲಿ ಕುಟಿನಳನ್ನ ನಿಮಗೆ ಒಪ್ಪಿಸುತ್ತೇನೆ ಸ್ವಾಮಿ ದೇವ. ಆ ಪತಿ ಪತ್ನಿಯರ ಮೇಲೆ, ಮಕ್ಕಳಿಲ್ಲದಿರುವಂತಹ ಪತಿ ಪತ್ನಿಯರ ಮೇಲೆ ಕರುಣೆ ತೋರಿ, ದಯೆ ತೋರಿ ಅವರಿಗೆ ಸಂರಕ್ಷಣೆಯನ್ನು ಕರುಣಿಸಿರಿ ರಾಜ. ಎಷ್ಟೋ ಜನ ತಂದೆ ತಾಯಂದಿರಿಗಾಗಿ ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಿದ್ದಾರೆ ಸ್ವಾಮಿ. ಎಷ್ಟೋ ಜನ ತನ್ನ ಒಡ ಹುಟ್ಟಿದವರಿಗಾಗಿ ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಿದ್ದಾರೆ ಸ್ವಾಮಿ. ಸ್ವಾಮಿ ರಿಚರ್ಡ್ ಡಯಾಸ್ ತನ್ನ ಪತ್ನಿಗಾಗಿ ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಿದ್ದಾರೆ ಸ್ವಾಮಿ. ಸ್ವಾಮಿ ಕರುಣಿಸಿರಿ ರಾಜ. ಎಲ್ಲ ಯುವತಿಯರನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಎಲ್ಲ ಗೊಂದಲಗಳಲ್ಲಿ, ಪಾಪಗಳಲ್ಲಿ ಬಿದ್ದಿರುವಂತಹ, ಬಲಹೀನತೆಯಲ್ಲಿ ಬಿದ್ದಿರುವಂತಹ ಎಲ್ಲ ಯುವತಿಯರನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ತನ್ನ ಮಕ್ಕಳಿಗಾಗಿ ಪ್ರಾರ್ಥನಾ ಸಹಾಯ ಕೇಳಿಕೊಡುತ್ತಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಮಗಳಾದ ಶಾಂತಿ ಸಂತೋಷವನ್ನು ಒಪ್ಪಿಸುತ್ತೇನೆ ರಾಜ. ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆಯಡಿ ಸೇವೆ ಸಲ್ಲಿಸುತ್ತಿರುವಂತಹ ಮಗಳಾದ ಶಾಂತಿ ಸಂತೋಷನ್ನ, ಸುನೀತಾ ಕುಟ್ಟಿನಳನ್ನ, ಸ್ವಾಮಿ ಗ್ರೇಟ ಮತಿಯಾಸನ್ನ, ಮಗನಾದ ಆಂಟನಿ ದಾಸನ್ನ, ಮಗಳಾದ ಹೇಮಳನ್ನ ಸ್ವಾಮಿ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಹಾಗೂ ಈ ದಿನಗಳಲ್ಲಿ ಸ್ವಾಮಿ ಬೈಬಲ್ ವಾಯ್ಸ್ ಆಪ್ಗಾಗಿ ತಂಡ ರಚಿಸಿ, ಆ ತಂಡದಲ್ಲಿ ನಿಮ್ಮ ವಾಕ್ಯವನ್ನು ಓದುತ್ತಿರುವಂತಹ ಎಲ್ಲ ಮಕ್ಕಳನ್ನ, ಪೂನೆದಿಂದ ಓದುತ್ತಿರುವಂತಹ ಮಕ್ಕಳನ್ನ, ಉಡುಪಿಯಿಂದ ಓದುತ್ತಿರುವಂತಹ ಮಕ್ಕಳನ್ನ, ಮಂಗಳೂರಿನಿಂದ ಓದುತ್ತಿರುವಂತಹ ಮಕ್ಕಳನ್ನ ಸ್ವಾಮಿ ಪ್ರತಿಯೊಬ್ಬರನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ. ಆ ಮಕ್ಕಳ ವಿದ್ಯಾಭ್ಯಾಸವನ್ನ, ಕುಟುಂಬವನ್ನು ಆಶೀರ್ವದಿಸಿರಿ ರಾಜ. ಹಾಗೂ ಈ ಸ್ವರ್ಗೀಯ ಯಾತ್ರೆಗಾಗಿ ಸ್ವಾಮಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನ, ನನಗಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನ ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇನೆ ರಾಜ. ಸ್ವರ್ಗೀಯ ಯಾತ್ರೆ ವೆಬ್ ಟಿವಿ ಚಾನಲ್ ಅನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಅದರ ಎಲ್ಲ ಕಾರ್ಯಗಳನ್ನ, ಕೆಲಸಗಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ. ಮಗಳಾದ ಹೆಲೆನ್ ಡಿ ಸಿಲ್ವಳನ್ನ, ಆಕೆಯ ಮಗಳಿಗೆ ನೆನ್ನೆ ನೀವು ಕೊಟ್ಟಂತ ಸುಂದರವಾದ ಮಗುವನ್ನ, ಆ ಗರ್ಭಿಣಿ ತಾಯಿಯನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ. ಸ್ವಾಮಿ ಒಡೆದ ಕುಟುಂಬಗಳನ್ನ, ಪತಿ ಪತ್ನಿಯರನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ. ಯಾರೆಲ್ಲ ಈ ಶಿಲ್ಬಿ ಆರಾಧನೆಯಲ್ಲಿ ಭಾಗವಹಿಸಿ ತನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದಾರೋ ಆಶೀರ್ವದಿಸಿರಿ ರಾಜ. ಎಮಿಲ್ಡಾ ತೋರನ್ನ ನಿಮ್ಮ ಕರೆಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ. ಈ ಆರಾಧನೆಯಲ್ಲಿ ಪಾಲ್ಗೊಂಡು ಸ್ವಾಮಿ ನಿಮ್ಮನ್ನು ನೋಡುತ್ತಾ ಯೇಸುವೆ ಯೇಸುವೆ ಎಂದು ಕರೆಯುವಂತ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಕೃಪೆಯನ್ನು ಹರಿಸಿರಿ ರಾಜ. ಹರಿಸಿರಿ ರಾಜ. ಹೌದು ಪ್ರಿಯರೇ, ಎಷ್ಟೋ ಜನ ಈ ಸಮಯದಲ್ಲಿ ಐಸಿಯುಲಿ, ವೆಂಟಿಲೇಟರ್ಗಳಲ್ಲಿದ್ದಾರೆ, ಮರಣದ ಹೋರಾಟದಲ್ಲಿದ್ದಾರೆ, ವೈದ್ಯರು ಬದುಕುವುದಿಲ್ಲ ಎಂದು ಹೇಳಿದ್ದಾರೆ. ಅವರನ್ನು ಸಮರ್ಪಿಸೋಣ. ಅವರ ಆರೋಗ್ಯವನ್ನು ದೇವರ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಎಷ್ಟೋ ಜನ ಇಂದು ಇರುವ ಮನೆಯನ್ನ, ಮಠವನ್ನು ಕಳೆದುಕೊಂಡಿದ್ದಾರೆ. ಸಾಲವನ್ನು ಕಟ್ಟಲಾಗದೆ, ಬಡ್ಡಿಯನ್ನು ಕಟ್ಟಲಾಗದೆ ಇದೆಷ್ಟೋ ಜನ ಆತ್ಮಹತ್ಯೆಗೆ ಹೋಗಿದ್ದಾರೆ. ಎಷ್ಟೋ ಜನ ತಮಗಿರುವುದೆಲ್ಲವನ್ನು ಕಳೆದುಕೊಂಡಿದ್ದಾರೆ. ಎಷ್ಟೋ ಜನ ಇಂದು ಮರಣ ಹೊಂದಿದ್ದಾರೆ.
ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ, ಕೊಲೆಗೈಯಲ್ಪಟ್ಟಿದ್ದಾರೆ, ಯುದ್ಧದಲ್ಲಿ ಮರಣ ಹೊಂದಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸಿ. ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿನ ದಯಪಾಲಿಸಿರಿ, ನಿತ್ಯ ಜ್ಯೋತಿಯವರ ಮೇಲೆ ಪ್ರಕಾಶಿಸಲಿ. ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿನ ದಯಪಾಲಿಸಿರಿ, ನಿತ್ಯ ಜ್ಯೋತಿಯವರ ಮೇಲೆ ಪ್ರಕಾಶಿಸಲಿ. ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿನ ದಯಪಾಲಿಸಿರಿ, ನಿತ್ಯ ಜ್ಯೋತಿಯವರ ಮೇಲೆ ಪ್ರಕಾಶಿಸಲಿ. ನಮ್ಮ ಮನೆಯಲ್ಲಿ, ಅಕ್ಕಪಕ್ಕ ಮನೆಯಲ್ಲಿ, ಊರಿನಲ್ಲಿ, ವಿಚಾರಣೆಯಲ್ಲಿ ಎಷ್ಟೋ ಜನ ನಮ್ಮ ಕಣ್ಣ ಮುಂದೆ ಕಂಗಾಲಾಗಿರುವವರು ಇರಬಹುದು. ಅವರನ್ನು ಸಮರ್ಪಿಸಿರಿ. ಸಮರ್ಪಿಸಿರಿ. ಈ ರಾತ್ರಿ ನಮ್ಮ ದಿನದ ಕೊನೆಯ ದಿನವಾಗಬಹುದು. ನಾಳೆ ನಾವು ಜೀವಿಸುತ್ತೇವೋ ಇಲ್ಲೋ ಎಂದು ನಮಗೆ ಗೊತ್ತಿಲ್ಲ. ಯೇಸುವೇ, ಈ ರಾತ್ರಿ ನಮ್ಮ ಕೊನೆಯ ದಿನವಾದರೆ, ಕೊನೆಯ ಕ್ಷಣವಾದರೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ರಾಜ. ಈ ಲೋಕದಲ್ಲಿ ನಾವು ಅರಿತು ಮಾಡಿದ ಪಾಪಗಳನ್ನು ಕ್ಷಮಿಸಿರಿ ರಾಜ. ನಮಗೆ ಒಳ್ಳೆಯ ಮರಣವನ್ನು ಕೊಡಿರಿ ರಾಜ. ಸ್ವರ್ಗ ಸಾಮ್ರಾಜ್ಯವನ್ನು ಕೊಡಿಸಿರಿ ರಾಜ. ಒಂದು ಪಕ್ಷ ನಾಳೆ ಈ ಲೋಕದಲ್ಲಿ ನಾವು ಜೀವಿಸಲೇಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ, ಸಜ್ಜನರಾಗಿ ಈ ಲೋಕದಲ್ಲಿ ಜೀವಿಸಲು ನಮ್ಮ ಮೇಲೆ ಕರುಣೆ ತೋರಿರಿ ರಾಜ. ಮಗನಾದ ಅರುಣ್ ಶಮ್ಮಿಯನ್ನು ನಿಮ್ಮ ಕರುಣಿಗೆ ಸಮರ್ಪಿಸುತ್ತೇವೆ. ಸ್ವಾಮಿ, ನನಗಾಗಿ ಪ್ರಾರ್ಥಿಸಿರುವ ಎಲ್ಲ ಮಕ್ಕಳ ಪ್ರಾರ್ಥನೆ ಆಲಿಸಿರಿ ರಾಜ. ಎಲ್ಲರೂ ವಿಶ್ವಾಸದಲ್ಲಿ ಎಲ್ಲ ಕಾರ್ಯಗಳನ್ನು ಸಮರ್ಪಿಸಿಕೊಡುತ್ತಾ ವಾಗ್ದಾನ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಎಲ್ಲರೂ ವಿಶ್ವಾಸದಲ್ಲಿ ಒಂದಾಗೋಣವೇ. ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆ ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸು, ಸ್ವರ್ಗೀಯ ಆತ್ಮೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೇನ್, ಆಮೇನ್, ಆಮೇನ್. ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ವಿಶ್ವಾಸದಲ್ಲಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನಿಂದ ನಮಗೆ ಕೊಡಲಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲಿ. ನಮ್ಮನ್ನು ಶೋಧನೆಗೆ ಒಳಪಡಿಸಲು ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಓಮರಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾನರಿಯ ದಯೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಓಮರಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು.
ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರೋದ್ಧಾರಗಳು. ಪ್ರೀಸಲು ಪ್ರೀಸಲು. ಪ್ರಿಯರೇ, ಪ್ರಾರ್ಥಿಸಿ, ದೈನ್ಯದಿಂದ ಪ್ರಾರ್ಥಿಸಿ. ದೇವರ ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಶುಭಕಾಮನೆಗಳು. ಪುತ್ರರೊಡಗೂಡಿ ಹರಸೆ ಮನತಾಯೇ, ಪುತ್ರರೊಡಗೂಡಿ ಹರಸೆ ಮನತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ಮೈಗಳಿಂದ ನಮ್ಮ ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ಲೀಸ್ ಗುಡ್ ನೈಟ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ರೋಸಾರಿಯೋ ಪಾಂಡವಪುರ.